ಉಗ್ರರಿಂದ ಹತ್ಯೆಯಾದ ಪ್ರವಾಸಿಗರಿಗೆ ಮಾನವ ಸರಪಳಿ ಮಾಡುವ ಮೂಲಕ ಶ್ರದ್ಧಾಂಜಲಿ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನ ನಿರ್ದಯವಾಗಿ ಹತ್ಯೆಗೈದ ಉಗ್ರರ ಪೈಶಾಚಿಕ ಕೃತ್ಯವನ್ನ ಖಂಡಿಸಿ ಗೋಕಾಕ್ದಲ್ಲಿ ಪ್ರತಿಭಟನೆ ನಡೆಸಿ ಹತ್ಯೆಗೊಳಗಾದವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು. ಬಿಜೆಪಿಯ ನೂರಾರು ಕಾರ್ಯಕರ್ತರು ಶಾಸಕ ರಮೇಶ್ ಜಾರಕಿಹೊಳಿ ಗೃಹ ಕಚೇರಿಯಿಂದ ಕೆಎಂಎಫ್ ನಿರ್ದೇಶಕ ಅಮರನಾಥ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಬಸವೇಶ್ವರ ವೃತ್ತದವರೆಗೂ ಪಾದಯಾತ್ರೆ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯ ದಾರಿ ಉದ್ದಕ್ಕೂ ಪಾಕಿಸ್ತಾನ ಮತ್ತು ಪ್ರವಾಸಿಗರನ್ನ ಹತ್ಯೆ ಮಾಡಿದ ಉಗ್ರರ ವಿರುದ್ಧ ಧಿಕ್ಕಾರ ಕೂಗುತ್ತಾ ಬಿಜೆಪಿ ಕಾರ್ಯಕರ್ತರು ಉಗ್ರರನ್ನ ಸದೆಬಡಿಯಲು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು. ನಗರದ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪಾಕಿಸ್ತಾನದ ಉಗ್ರರಿಗೆ ಧಿಕ್ಕಾರ ಕೂಗಿದರು. ಈ ಸಂದರ್ಭದಲ್ಲಿ ಉಗ್ರರಿಂದ ಹತ್ಯೆಯಾದ 28 ಪ್ರವಾಸಿಗರಿಗೆ ಕ್ಯಾಂಡಲ್ ಹಚ್ಚಿ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಕರ್ವೆ ತಾಲೂಕಾ ಅಧ್ಯಕ್ಷ ಕಿರಣ್ ಡಮಾಮಗರ್ ಮಾತನಾಡಿ, ಕರ್ನಾಟಕದ ಪ್ರವಾಸಿಗರನ್ನ ಸೇರಿ 28 ಜನರ ಧರ್ಮ ಕೇಳಿ ಹತ್ಯೆ ಮಾಡಿದ್ದು ಪ್ರತಿ ಭಾರತೀಯನಿಗೂ ಮಾಡಿದ ಅವಮಾನ ಎನ್ನಲಾಗಿದೆ. ಇಂಥವರನ್ನ ಮೋದಿ ಸರ್ಕಾರ ಸದೆಬಡಿದಿದ್ದಾರೆ. ಅದರ ಇನ್ನು ಉಳಿದ ಉಗ್ರ ಸದೆಬಡೆಯಲು ಮೋದಿ ಸರ್ಕಾರ ಮುಂದಾಗಬೇಕು ಎಂದರು. ನಂತರ ಮಂಜು ಅಮ್ಮಣಗಿ ಮಾತನಾಡಿದರು. ಶಾಂತಿಯಿಂದ ಭಾಗವಹಿಸಿದ್ದೀರಿ. ತಮಗೆಲ್ಲರಿಗೂ ಧನ್ಯವಾದ ತಿಳಿಸಿದ್ದೀವಿ. ದಯವಿಟ್ಟೆಲ್ಲರೂ ಶಾಂತಿಯಿಂದ ತಮ್ಮ ಮಾಡಬೇಕು. ದಯವಿಟ್ಟು ಕೈ ಮೇಲಾಯಿಸಿಕೊಂಡು ಮಾನವ ಸರಪಳಿ ನಿರ್ಮಾಣ ಮಾಡಬೇಕು. ಸಂದರ್ಭದಲ್ಲಿ ಶಾಸಕ ಆಪ್ತ ಸಹಾಯಕರಾದ ಸುರೇಶ ಸಂಧಿ, ನಗರ ಬಿಜೆಪಿ ಘಟಕದ ಅಧ್ಯಕ್ಷ ಭೀಮ್ಶಿ ಬರ್ಮನ್ನವರ್, ಸುರೇಶ್ ಪತ್ತಾರ್, ಮಾಜಿ ಉಪಾಧ್ಯಕ್ಷ ಬಸವರಾಜ್, ನ್ಯಾಯವಾದಿ ದೇಮಶೆಟ್ಟಿ, ಅರೆನ್ನವರ್, ರವಿ ಕಡುಕೋಳ್ ಸೇರಿದಂತೆ ನೂರಾರು ಮಹಿಳೆಯರು ಸೇರಿ ಹತ್ಯೆಯಾದ ಇತರ ವ್ಯಕ್ತಿಗಳ ಆತ್ಮಕ್ಕೆ ಶಾಂತಿ ಕೋರಿದರು. ಬ್ಯೂರೋ ರಿಪೋರ್ಟ್ ಮನೋಹರ್ ಮೇಗೇರಿ, ಭಾರತ ವೈಭವ ನ್ಯೂಸ್, ಗೋಕಾಕ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.